ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 13 ಏಪ್ರಿಲ್ 2026ರಂದು ಫೇಸ್ 14 2026ರ ಸೆಲೆಕ್ಷನ್ ಪೋಸ್ಟ್ಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೂ SSC ಅಪ್ಲಿಕೇಶನ್ಸ್ನ ಆನ್ಲೈನಲ್ಲಿ ಹೇಗೆ ಸಲ್ಲಿಸಬೇಕು ಅನ್ನೋ ವಿಡಿಯೋನ ಮಾಡಿ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕ್ತೀನಿ. ನೀವು ಕೂಡ ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ವೆಬ್ಸೈಟನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಕೊನೆ ಗಳಿಗೆಯಲ್ಲಿ ಅರ್ಜಿನ ಸಲ್ಲಿಸೋಕೆ ಹೋಗಬೇಡಿ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಕೊನೆ ಸಂದರ್ಭದಲ್ಲಿ ಅಪ್ಲಿಕೇಶನ್ ಸರ್ವರ್ ಬ್ಯುಸಿ ಬರುತ್ತೆ, ಆನ್ಲೈನ್ ಪೇಮೆಂಟ್ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಈಗ ನಿಮಗೆ ನೋಟಿಫಿಕೇಶನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಆ್ಯಪಲ್ಲಿ ಅರ್ಜಿನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 13/4/2026ರಿಂದ 4/5/2026ರವರೆಗೂ ಅರ್ಜಿನ ಸಲ್ಲಿಸ್ಬೋದು. ಪ್ರಿಂಟೌಟನ್ನು ಅವತ್ತೇ ಪ್ರಿಂಟೌಟನ್ನು ತಗೊಳ್ಳಿ. ದಯವಿಟ್ಟು ಸಬ್ಮಿಟ್ ಮಾಡಿದ ತಕ್ಷಣ ಅದನ್ನು ಹುಷಾರಾಗಿ ಮಾಡ್ಕೊಳ್ಳಿ. ಹಾಗೆ ಪೇಮೆಂಟ್ಗೆ 5/5/2026ರವರೆಗೂ ಸಮಯ ಕೊಟ್ಟಿದ್ದಾರೆ. ಕರೆಕ್ಷನ್ ವಿಂಡೋ ಅಂದರೆ ಏನಂದರೆ, ಅರ್ಜಿನ ಸಲ್ಲಿಸಬೇಕಾದ್ರೆ ಏನಾದರೂ ತಪ್ಪಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇ ಆಗಿರಲಿ 11/5/2026ರಿಂದ 13/5/2026ರವರೆಗೂ 3 ದಿನಗಳ ಕಾಲ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆ ಒಂದು ಬಾರಿ ಕರೆಕ್ಷನ್ನ ಮಾಡ್ಕೊಳೋದಕ್ಕೆ ಯಾವುದೇ ರೀತಿಯ ಫೈನ್ ಇರೋದಿಲ್ಲ. ಎರಡನೇ ಬಾರಿ ಕರೆಕ್ಷನ್ ಏನಾದ್ರು ಮಾಡೋಕ್ಕೆ ಹೋದರೆ 500 ರೂಪಾಯಿಗಳ ಫೈನ್ ಇರುತ್ತೆ. ಅದಕ್ಕಾಗಿ ಒಂದೇ ಬಾರಿ ಅರ್ಜಿಯನ್ನು ಕರೆಕ್ಟಾಗಿ ಸಲ್ಲಿಸಿ. ಫೈನ್ಗೆ ಮತ್ತು ಫಸ್ಟ್ ಟೈಮ್ಗೆಲ್ಲ ಹೋಗೋಕ್ಕೆ ಹೋಗಬೇಡಿ. ಹಾಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, CBE ಅಂತ ಕರೀತಾರೆ. ಅದು ಜೂನ್ 2026 ಅಂತ ಹೇಳಿದರೆ, ಟೆಂಟೇಟಿವ್ ಅಂತ ಇದ್ದರೆ ಅದರ ಆಸುಪಾಸಿನಲ್ಲಿ ಇರುತ್ತೆ. ಹಾಗೆ ನಿಮಗೇನಾದ್ರು ಅರ್ಜಿ ಸಲ್ಲಿಸಬೇಕಾದ್ರೆ ತೊಂದರೆ ಆದಲ್ಲಿ 1800309306ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪನ್ನು ಪಡಿಬೋದಾಗಿರ್ತದೆ. ನಾನು ಮೊದಲೇ ತಿಳಿಸಿದಾಗೆ ಯಾವ ಆ್ಯಪ್ನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅನ್ನೋದಾದರೆ, ನಿಮ್ಮ ಮೊಬೈಲ್ನಲ್ಲಿ ಮೈ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಅರ್ಜಿನ ಸಲ್ಲಿಸ್ಬೋದು. ನೋಟಿಫಿಕೇಷನ್ ನಂಬರನ್ನು ತೋರಿಸ್ತಿರುತ್ತೆ. ಫೇಸ್ 14 ಅಂದ್ಬಿಟ್ಟು ಇದು ನೋಟಿಫಿಕೇಷನ್ ನಂಬರು. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಅರ್ಜಿ ಸಲ್ಲಿಸುವಾಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಫಸ್ಟ್ ಮಾಡ್ಕೊಬೇಕು. ತದನಂತರ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಇನ್ನು ಫೀಸ್ ಬರೋದಾದರೆ, ಫೀಸ್ ಬಂದು 100 ರೂಪಾಯಿಗಳಿರುತ್ತದೆ. SC STಗಳಿಗೆ, ವುಮೆನ್ ಕ್ಯಾಂಡಿಡೇಟ್ಗೆ ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಕ್ಸರ್ವಿಸ್ಮೆನ್ಗಳಿಗೆ ಉಚಿತವಾಗಿರುತ್ತದೆ. ಜನರಲ್ ಹಾಗೂ OBC ಕ್ಯಾಟಗರಿಗಳಿಗೆ 100 ರೂಪಾಯಿಗಳ ಫೀಸ್ ಇರುತ್ತದೆ. ಆನ್ಲೈನ್ ಮುಖಾಂತರ ನೀವು ಫೀಸನ್ನು ಪೇ ಮಾಡಬೇಕು. ಫೋನ್ಪೇ, ಗೂಗಲ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದರ ಮುಖಾಂತರ ಪೇಮೆಂಟನ್ನು ಮಾಡಬಹುದಾಗಿರುತ್ತದೆ. ಪೇಮೆಂಟ್ ಮಾಡಲು 5/5/2026ರವರೆಗೂ ಅವಕಾಶವಿದೆ. ಇನ್ನು ಎಕ್ಸಾಮ್ ಸೆಂಟರ್ಸ್ ಬರೋದಾದರೆ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿಯಲ್ಲಿ ಇರುತ್ತದೆ. ಇನ್ನು ಏಜ್ಗೆ ಬರೋದಾದರೆ 1/1/2026ಕ್ಕೆ 18 ವರ್ಷಗಳಾಗಿರಬೇಕು. SLC, PUC ಹಾಗೂ ಡಿಗ್ರಿ 3 ವಿದ್ಯಾರ್ಥಿಗೆ ಅರ್ಜಿಯನ್ನು ಕರೆದಿರೋದ್ರಿಂದ ಕೆಲವೊಂದು ಹುದ್ದೆಗಳಿಗೆ ಕೆಲವೊಂದು ರೀತಿ ವಯೋಮಿತಿ ಇದೆ. ಕೆಲವೊಂದಕ್ಕೆ 18ರಿಂದ 25, ಕೆಲವೊಂದಕ್ಕೆ 18ರಿಂದ 27, ಕೆಲವೊಂದಕ್ಕೆ 18ರಿಂದ 28, ಕೆಲವೊಂದಕ್ಕೆ 18ರಿಂದ 30 ವಯಸ್ಸು ವಯೋಮಿತಿ ಕೇಳಿದ್ದಾರೆ. ಹಾಗೂ OBCಗಳಿಗೆ 3 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತೆ. SC STಗಳಿಗೆ 5 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಜನರಲ್ಗೆ 10 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ OBCಗಳಿಗೆ 13 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ SC STಗಳಿಗೆ 15 ವರ್ಷ, ಎಕ್ಸ್ ಸರ್ವಿಸ್ಮ್ಯಾನ್ ESM ಅಂತ ಕರೀತಾರೆ 3 ವರ್ಷಗಳ ಆಫ್ಟರ್ ಡಿಡಕ್ಷನ್ ಆಫ್ ದಿ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ಆ್ಯಕ್ಚುಲ್ ಏಜ್ ಆನ್ ಕ್ಲೋಸಿಂಗ್ ಡೇಟ್ ಅಂತ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಲವರ SLC ಮಾರ್ಕ್ಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಬೇರೆ ಬೇರೆ ರೀತಿಯಾಗಿ ಹೆಸರು ಹಾಗೂ ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ನೋಟಿಫಿಕೇಶನ್ನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ, SLC ಮಾರ್ಕ್ಸ್ ಕಾರ್ಡನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ನಾವು ಆಧಾರ್ ಕಾರ್ಡ್ ಇನ್ನಿತರ ಡಾಕ್ಯುಮೆಂಟ್ಗಳ ಹೆಸರಾಗಲಿ ಡೇಟ್ ಆಫ್ ಬರ್ತ್ ಆಗಲಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕಾಗಿ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಡೇಟ್ ಆಫ್ ಬರ್ತು ಮತ್ತು ಹೆಸರನ್ನು ಮೆನ್ಷನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ಸರಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ SSCಲಿ ಮತ್ತೆ ಕರೆಕ್ಷನ್ ಇರೋದಿಲ್ಲ, ಜ್ಞಾಪನ ಇಟ್ಕೊಳ್ಳಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಕೊಡ್ತಾರಲ್ಲ, ಅಲ್ಲಿ
ಮತ್ತೊಮ್ಮೆ ಕರೆಕ್ಷನ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕಾಗಿ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಬೇಕಾದ್ರೆ ಕರೆಕ್ಷನ್ ಮಾಡ್ಕೊಬೋದಾಗಿರ್ತದೆ. ಹಾಗೆ ಕರೆಕ್ಷನ್ ವಿಂಡೋ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ. 11/5/2026ರಿಂದ 13/5/2026ರವರೆಗೂ ಅವಕಾಶವಿದೆ. 3 ಡೇಸ್ ಇರುತ್ತೆ. ಫಸ್ಟ್ ಟೈಮ್ ಯಾವುದೇ ಕರೆಕ್ಷನ್ಗೆ ಫೀಸ್ ಇರೋದಿಲ್ಲ. ಎರಡನೇ ಬಾರಿಗೆ ₹500 ಫೀಸ್ ಇರುತ್ತೆ. ಇನ್ನು ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಎಕ್ಸಾಮ್ಸ್ ಬಂದು ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ಸು 50 ಅಂಕಗಳಿಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ಸು 50 ಅಂಕಗಳಿಗೆ, ಆಪ್ಟಿಟ್ಯೂಡ್ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ 25 ಕ್ವಶನ್ಸು 50 ಅಂಕಗಳಿಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಡ್ಜ್ ಇರುತ್ತೆ 25 ಪ್ರಶ್ನೆಗಳು 50 ಅಂಕಗಳು. ಹಾಗೆ 60 ನಿಮಿಷಗಳ ಕಾಲ ಅವಕಾಶವಿರುತ್ತದೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಕ್ಸಾಮ್ಸ್ ಬರೆಯೋರು ಹುಷಾರಾಗಿ ಎಕ್ಸಾಮ್ ಬರೀಬೇಕಾಗತ್ತೆ. ಹಾಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಯಾರೆಲ್ಲ SLC PUC ಡಿಗ್ರಿ ಓದಿರೋರು, ಕರ್ನಾಟಕ ರಾಜ್ಯದವರು ಹೆಚ್ಚಾಗಿ SLC ಅಥವಾ ಇನ್ನಿತರೆ ಕೇಂದ್ರ ಸರ್ಕಾರದ ಅರ್ಜಿಗಳನ್ನು ಸಲ್ಲಿಸೋದಿಲ್ಲ. ದಯವಿಟ್ಟು ಅರ್ಜಿನ ಸಲ್ಲಿಸಿ, ಅಟೆಂಡ್ ಮಾಡಿ. ತುಂಬ ಒಳ್ಳೆಯ ಅವಕಾಶ. 303 ಪೋಸ್ಟ್ಗಳು ಖಾಲಿ ಇದ್ದಾವೆ. ಕರ್ನಾಟಕ ರಾಜ್ಯದವರೆಗೂ ಅವಕಾಶವಿರುತ್ತದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ವಿಡಿಯೋನ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.